ಅಜ್ಜಿ, ಈ ಬೊಂಬೆಗಳನ್ನೆಲ್ಲ ಯಾಕೆ ಕೂರಿಸ್ತೀವಿ? ಗೊಂಬೆಗಳನ್ನ ಕೂಡಿಸೋ ಪದ್ಧತಿ ಶುರುವಾಗಿದ್ದು ಒಳ್ಳೇದು ಮತ್ತು ಕೆಟ್ಟದ್ದಕ್ಕೆ, ನಡೆದ ಯುದ್ಧದಲ್ಲಿ ಒಳ್ಳೇದು ಗೆದ್ದಿದ್ದಕ್ಕೆ. ಅದು ಅಲ್ಲದೆ ನೀನು ಗಮನಿಸಿದೀಯ ಆರ್ತಿ, ಇಲ್ಲಿರೋ ಗೊಂಬೆಗಳಲ್ಲಿ ಹೆಚ್ಚಿನ ಗೊಂಬೆಗಳು ಹೆಣ್ಣು ಗೊಂಬೆಗಳೇ ಇರೋದು. ನವರಾತ್ರಿ ಹಬ್ಬ ಅನ್ನೋದು ಹೆಣ್ಮಕ್ಳನ್ನ ಆರಾಧಿಸೋ ಹಬ್ಬ. ಒಂಬತ್ತು ದಿನ 9 ದೇವಿಯವ್ರನ್ನ ಪೂಜಿಸ್ತೀವಿ. ಅಜ್ಜಿ, 9 ದೇವಿಯರಂದ್ರಲ್ಲ, ಯಾರ್ಯಾರು? ಮೊದಲನೇ ದಿನ ಚಂದ್ರಗಂಟ, ಆಮೇಲೆ ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಮಹಾಗೌರಿ, ಬ್ರಹ್ಮಚಾರಿಣಿ, ಸಿದ್ಧಿದಾತ್ರಿ, ಕಲಾತ್ರಿ, ಶೈಲಪುತ್ರಿ, ಇಷ್ಟು ದೇವಿಯರನ್ನ ನಾವು 9 ದಿನ ಪೂಜೆ ಮಾಡ್ತೀವಿ. ನವರಾತ್ರಿ ಪ್ರಕಾರ ಹೆಣ್ಣು ಅಂದ್ರೆ ಬರೀ ಹೆಣ್ಣಲ್ಲ, ಇಡೀ ಜಗತ್ತನ್ನ ಕಾಪಾಡೋ ಒಂದು ಶಕ್ತಿ. ಅಷ್ಟೇ ಇಲ್ಲ, ವಿಜಯದಶಮಿ ದಿವಸನೇ ಗೊಂಬೆನ ಯಾಕೆ ಕುಡ್ಸೋದು? ಆವತ್ತಿನ ದಿನಾನೇ ರಾಮ ರಾವಣನ್ನ ಕೊಂದಿದ್ದು, ಪಾಂಡವರು ಕೌರವರ ಮೇಲೆ ವಿಜಯ ಸಾಧಿಸಿದ್ದು. ವಾವ್ ಅಜ್ಜಿ, ಸೂಪರ್ ಅಜ್ಜಿ ನೀವು. ನನ್ಗಂತೂ ಇದೆಲ್ಲ ಗೊತ್ತೇ ಇರ್ಲಿಲ್ಲ. ಅಜ್ಜಿ, ರಾಕ್ಷಸರನ್ನ ನಾಶ ಮಾಡೋದಕ್ಕೆ ಈ ಹಬ್ಬನ ಆಚರಿಸ್ತೀವ? ಹಾಗಾದ್ರೆ ಇದರ ಅಜ್ಜಿ ಆ ರಾಕ್ಷಸರು? ಅಮ್ಮೋ, ಯಾಕಿಲ್ಲ, ಇವಾಗಲೂ ತುಂಬಾ ಜನ ರಾಕ್ಷಸಗಳಿದ್ದಾರೆ. ಈಗಲೂ ನೋಡಕ್ ಮನುಷ್ಯರ ತರನೇ ಇರ್ತಾರೆ, ಆದ್ರೆ ಅವ್ರ ಬುದ್ಧಿ ರಾಕ್ಷಸರದು. ನೀ ಹೇಳಿದ್ದು ಸರಿ ಕೊಡೋ ಬೊಮ್ಮಗ್ರೆ, ಇವತ್ತಿನ ದಿನಾನೇ ರಾಕ್ಷಸರನ್ನ ಸಂಹಾರ ಮಾಡೋ ದಿನ. ಎಲ್ಲಾರು ಒಂದಾಗಿ ಚೆನ್ನಾಗಿ ಮೆರಿತಾ ಇದ್ದೀರಾ ಅಲ್ಲ? ಮೆರೀರಿ ಮೆರೀರಿ. ಇನ್ ಎಷ್ಟು ದಿವಸ ಅಂತ ನಾನು ನೋಡೇ ಬಿಡ್ತೀನಿ. ಧ್ರುವ, ಮಾತು ಬಂತು ಅಂತ ನಿನ್ನ ಅಹಂಕಾರ ಜಾಸ್ತಿ ಆಗಿದೆ. ಸದ್ಯದಲ್ಲೇ ಅದನ್ನು ಮಟ್ಟ ಹಾಕ್ತೀನಿ. ಅಮ್ಮೋ, ಅವತ್ತು ಅತ್ತೆ ಹತ್ರ ಸುಹಾಸಿನಿ ಫೌಂಡೇಶನ್ ಒಂದು ಫೈಲ್ ಇತ್ತು. ಆ ಫೈಲಲ್ಲಿ ಸುಹಾಸಿನಿ ಫೌಂಡೇಶನಿಂದ ಅಗ್ನಿಗೆ ದುಡ್ಡು ಕಳಿಸಿರೋದ್ರ ಬಗ್ಗೆ ಇನ್ಫಾರ್ಮೇಶನ್ ಇತ್ತು. ಆ ಫೈಲ್ ಇಟ್ಟಿರ್ಬೋದು. ಅಷ್ಟು ಇಂಪಾರ್ಟೆಂಟ್ ಫೈಲ್ ಅಲ್ಲ, ಇಲ್ಲೆಲ್ಲ ಇಟ್ಟಿರಲ್ಲ, ಕಬೋರ್ಡಲ್ಲಿ ಇಟ್ಟಿರ್ತಾರೆ ಅನಿಸುತ್ತೆ. ಅಯ್ಯೋ, ಸುಹಾಸಿನಿ ಅತ್ತೆ ಮತ್ತೆ ವಾಪಸ್ ಬಂದ್ಬಿಟ್ರಾ? ನಾನೇನಾದ್ರೂ ಇಲ್ಲಿರೋದು ನೋಡ್ಬಿಟ್ರೆ ಅಷ್ಟೇ ಕತೆ. ಹಬ್ಬದ ದಿನ ಸುಮ್ಮನೆ ಜಗಳ ಆಗುತ್ತೆ, ಮನೆ ವಾತಾವರಣ ಎಲ್ಲ ಹಾಳಾಗ್ಬಿಡುತ್ತೆ. ಏನಪ್ಪ ಮಾಡೋದಿವಾಗ? ಅಯ್ಯೋ, ಎಲ್ಲಿ ಬಚ್ಚಿಟ್ಕೊಳ್ಳೋದು? ಅವತ್ ಸುಹಾಸಿನಿ
ಸೂರ್ಯ ಅವ್ರನ್ನ ಅಗ್ನಿ ಬಚ್ಚಿಟ್ಟಿದ್ದು ವಿಡಿಯೋ ತೋರಿಸಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ನನ್ಗೆ ಇಲ್ಲೇನಾದ್ರೂ ಸಿಗ್ಬಹುದಾ? ಅದೇನಾದ್ರೂ ನಂಗೆ ಸಿಕ್ಕಿದ್ರೆ ಸೂರ್ಯ ಅವ್ರನ್ನ ಖಂಡಿತವಾಗ್ಲೂ ಕಂಡು ಹಿಡಿಬಹುದು. ಹೇಗಾದ್ರೂ ಮಾಡಿ ಇವನಿಂದ ತಪ್ಪಿಸ್ಕೊಳ್ಳೇಬೇಕು. ಏನ್ ಮಾಡ್ಲಿ? ಬೆನ್ನಿಗೆ ಬಿದ್ದ ಶನಿ ತರ ಹಿಂದೆನೆ ಬರ್ತಾ ಇದ್ದಾನೆ. ಈ ಅಗ್ನಿ ಹಾಸ್ಪಿಟ್ಲ್ ರೀಚ್ ಆದ್ರ ಈಗ? ಸುಮ್ಮನೆ ಇರಾರೆ. ಹಲೋ, ಹಾಸ್ಪಿಟಲ್ ರೀಚ್ ಆದ್ರ? ಇಲ್ಲ, ಇನ್ನೂ 10 ನಿಮಿಷ ಆಗತ್ತೆ. ಸೂರ್ಯನಾರಾಯಣ ಅವರು ಹುಷಾರಾಗಿದ್ದಾರೆ ತಾನೆ? ಸ್ವಲ್ಪ ಬ್ಲಡ್ ಲಾಸ್ ಆಗ್ತಾ ಇದೆ, ಆದ್ರೆ ಕಾನ್ಶಿಯಸ್ ಆಗಿದ್ದಾರೆ. ನೋಡಿ, ಯಾವುದೇ ಕಾರಣಕ್ಕೂ ಅವ್ರಿಗೆ ಏನು ತೊಂದರೆ ಆಗಬಾರ್ದು. ಆ ವೈದೇಹಿಯಿಂದ, ಅವಳ ಮಕ್ಕಳಿಂದ ನಮ್ಮನ್ನ ಕಾಪಾಡ್ತಾ ಇರೋದೇ ಸೂರ್ಯನಾರಾಯಣ, ನೆನಪಿರ್ಲಿ. ಈ ಧ್ರುವ ಬೇರೆ ನನ್ನನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾನೆ. ಸುಹಾಸಿನಿ, ಫೋನ್ ಇಡೋ. ಈ ಟೈಮಲ್ಲಿ ಏನೇನೋ ಮಾತಾಡ್ಬೇಡ ನೀನು. ಅಮೌಂಟ್ ಎತ್ಕೊಂಡು ಬೇಗ ಬಾ ನೀನು. ತರ್ತಾ ಇದ್ದೀನಿ. ಅಮ್ಮ 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 ನಿಂತ್ಕೊಳ್ಳಿ. ಮಾತಾಡಿಮ್ಮ. ನಿಮಗೂ ಈ ಮನೆಗೂ ಸಂಬಂಧ ಇದೆ. ರಾಜಣ್ಣ, ಪ್ರತಿ ಸತಿ ನಿಮ್ ತಂದೆ ವಿಚಾರ ಬಂದಾಗೆಲ್ಲ ವೈಜಯಂತಿ ಅಮ್ಮ ತುಂಬಾ ಎಕ್ಸೈಟ್ ಆಗ್ತಾರೆ, ತುಂಬಾ ಟೆನ್ಷನ್ ಮಾಡ್ಕೋತಾರೆ. ಅವ್ರ ನಡವಳಿಕೆಯಲ್ಲಿ ತುಂಬಾ ಬದಲಾವಣೆಗಳಿದೆ. ನನಗೇನೋ ಅನುಮಾನ. ಅಮ್ಮ ಹೇಳಿಮ್ಮ, ನಿಮಗೆ ಈ ಮನೆಗೆ? ಹೌದು, ವೈಜಯಂತಿ ಅಮ್ಮಂಗೂ ಈ ಮನೆಗೂ ಸಂಬಂಧ ಇದೆ. ಅವ್ರಿಗೂ ಅಜ್ಜಿಗೂ ತಾಯಿ ಮಗಳ ಸಂಬಂಧ ಇದೆ. ನನಗೂ ಅವ್ರಿಗೂ ತಾಯಿ ಮಗನ ಸಂಬಂಧ ಇದೆ. ಅಷ್ಟೇ ಅಲ್ಲ, ನಮ್ಮಮ್ಮ ವೈದೇಹಿಗೂ ವೈಜಯಂತಿ ಅಮ್ಮಂಗೂ ಸಂಬಂಧ ಇದೆ. ರಾಜಣ್ಣ, ಅಜ್ಜಿ ವೈಜಯಂತಿ ಅಮ್ಮ ತಾಯಿ ಮಗಳ ತರ ಅಂತ ಗೊತ್ತು. ನೀವು ವೇದಾಂತ ಎಲ್ರು ಅವ್ರ ಮಕ್ಳ ತರ ಅಂತಾನೂ ಗೊತ್ತು. ಆದ್ರೆ ವಸಿಷ್ಠ ಕುಟುಂಬದ ಬಗ್ಗೆ ಅವ್ರಿಗೇನಾದ್ರೂ ಗೊತ್ತಾ? ಗೊತ್ತಿದ್ರೆ ಅವ್ರು ಯಾಕೆ ಹೇಳ್ತಾ ಇಲ್ಲ? ಹೇಳಿದ್ರೆ ಎಲ್ಲ ಸಮಸ್ಯೆ ಬಗೆಹರಿಯುತ್ತಲ್ವಾ? ಸತ್ಯ ಹೇಳಿದ್ರೆ ಸಮಸ್ಯೆ ಮುಗ್ದೋಗಲ್ಲ, ಜಾಸ್ತಿ ಆಗುತ್ತೆ. ಸತ್ಯ ಕಂಡಿಡಿಯಕ್ಕೆ ಹೋಗಿನೇ ನಾನು ವೀಲ್ ಚೇರ್ ಸೇರಿದ್ದು, ಅಣ್ಣನ ತೀರ್ಕೊಂಡಿದ್ದು. ಸತ್ಯ ಯಾವತ್ತಿದ್ರು ಕಹಿ ಅಮ್ಮು. ರಾಜಣ್ಣ, ಸತ್ಯ ಕಹಿ ಅಂತ ನಾವು ಅದನ್ನ ತಿಳ್ಕೊಳ್ದೆ ಇರೋದಕ್ಕಾಗತ್ತಾ? ನಮಗೆ ಹುಷಾರಿಲ್ದೇ ಇದ್ದಾಗ ಕಹಿಯದ್ ಮಾತ್ರ ನಾವು ತಗೊಳ್ಳೋದೇ ಇಲ್ವಾ? ಹಬ್ಬ ಹರಿದಿನ ಅನ್ನೋ ಹಾಗಿಲ್ಲ, ಬಂದ್ಬಿಡ್ತಾರೆ ಗತಿಗೆಟ್ಟವ್ರು. ಏ ಅಮ್ಮ, ವೇದಾಂತ ಪೂಜೆಗೆ ಬರ್ತಾನೋ ಇಲ್ವೋ ಕೇಳ್ತೀಯೇನೆ?
ಬರ್ತೀನಿ ಅಂತ ಹೇಳಿದ ಅಜ್ಜಿ. ಈಗ ಫೋನ್ ಮಾಡಿದ್ದಕ್ಕೆ ಅರ್ಜೆಂಟಾಗಿ ಡೆಲ್ಲಿಲಿ ಒಂದು ಕೆಲಸ ಇದೆಯಂತೆ, ಹೊರಡ್ತಿದ್ದೀನಿ ಅಂತ ಹೇಳ್ದ. ಹೌದು, ಅಣ್ಣ ನನಗೂ ಕಾಲ್ ಮಾಡಿದ. ಅರ್ಜೆಂಟ್ ಕೆಲಸದ ಮೇಲೆ ಹೊರಡೆ ಹೋಗ್ತಾ ಇದ್ದಾನಂತೆ. ಅಪ್ಪ ಅಮ್ಮ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಪ್ಪ. ರೀ, ನಮ್ಮ ರಾಜ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾನೆ. ದೇವ್ರು ದೊಡ್ಡವನು, ಎಲ್ಲ ಒಳ್ಳೇದನ್ನೇ ಮಾಡಿದ್ದಾನೆ. ಹಿಂದಿಂದೆಲ್ಲ ನೆನೆಸ್ಕೊಳ್ಳೋದಕ್ಕೆ ಭಯ ಆಗತ್ತೆ. ಫೋನ್ ಮಾಡಿದಾಗಲೆಲ್ಲ ಅದಿತಿ ಹೇಳ್ತಾ ಇದ್ಲು ನೀನು ಗುಣವಾಗಿದೆಯಾ ಅಂತ. ಆದರೆ ನೀನು ಇಷ್ಟು ಚೆನ್ನಾಗಿ ಗುಣವಾಗಿದೆಯಾ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಅಪ್ಪ ಎಲ್ಲ ಅಮ್ಮನ ಪ್ರೀತಿ ಆಶೀರ್ವಾದದಿಂದಾನೆ. ಸಾರ್ಥಕ, ಈ ಕಾಯಿ ಹೊಡ್ಕೊಂಡು ಬರ್ತೀಯ? ದೇವ್ರೆ, ಆದಷ್ಟು ಬೇಗ ವೇದಾಂತ್ ತಂದೆ ತಾಯಿ ಸಿಗೋ ಹಾಗೆ ಮಾಡಪ್ಪ. ದೇವ್ರೆ, ಮೊದಲು ನನಗೆ ಈ ವೈದೇಹಿ ಕಾಟ ತಪ್ಪಿಸು. ಈ ಮನೆಯಲ್ಲಿ ಮೊದಲಿನ ಥರ ನಾನೇ ರಾಣಿಯಾಗಿ ಮೆರಿಬೇಕು. ಆದಷ್ಟು ಬೇಗ ನನ್ನ ಗಂಡ ಸೂರಿ ಸಿಗಲಿ. ತಾಯಿ ಚಾಮುಂಡೇಶ್ವರಿ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯಾಗಿ ಈ ಮನೆಯಲ್ಲಿ ನೆಲೆಸೋ ಹಾಗೆ ಮಾಡು. ಲೋಕ ಸಮಸ್ತ ಸುಖಿನೋ ಭವಂತು. ನೀವಿಬ್ರು ಒಬ್ರಿಗೊಬ್ರು ಸಹಾಯ ಮಾಡಿನೇ ಅಲ್ವಾ ಮನೇನ ನಡೆಸ್ತಿರೋದು. ನಾನು ನೋಡಿದ ಬೆಸ್ಟ್ ಕಪಲ್ಸ್ ನೀವೇ. ಗಂಡ ಎಂತ ಅಂದ್ರೆ ನಿಮ್ಮ ಥರ ಇರಬೇಕು ಅಂತ ನಾನು ನಿಮ್ಮ ನೋಡೇ ಕಲ್ತಿದ್ದು. ನೀವು ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅದು ಹಾಗಲ್ಲ ರಾಜ. ಅದಿತಿ ಓದೋದು ಬೇಡ ಅಂತ ನಾ ಹೇಳ್ತಾ ಇಲ್ಲ. ಆದರೆ ಅಷ್ಟು ದೂರ ಇರೋ ಡೆಲ್ಲಿಗೆ ಹೋಗೋದು ಇಂಥ ಸಮಯದಲ್ಲಿ ಸರಿ ಇಲ್ಲ ಅಂತ ಹೇಳ್ತಿದ್ದೀನಿ. ಯಾಕೆಂದರೆ ನಿನ್ನನ್ನು ನೋಡ್ಕೋಬೇಕಲ್ವಾ. ಅಮ್ಮ, ನನ್ನ ಬಗ್ಗೆ ಯೋಚನೆ ಮಾಡಬೇಡಿ, ಹಾಗೆ ಅದಿತಿ ಬಗ್ಗೆನೂ ಯೋಚನೆ ಮಾಡಬೇಡಿ. ಡೆಲ್ಲಿಲಿ ನಮ್ಮದೇ ಒಂದು ಕಂಪ್ನಿ ಗೆಸ್ಟ್ ಹೌಸ್ ಇದೆ. ಸೊ ಅವಳು ಅಲ್ಲೇ ಉಳ್ಕೋತಾಳೆ, ಹಾಗೆ ಓದ್ತಾಳೆ. ಅವಳಿಗೆ ಅಂತ ನಾನು ಒಂದು ಕಾರು ಡ್ರೈವರ್ನ ಅರೇಂಜ್ ಮಾಡ್ತೀನಿ. ಅವಳು ಸೇಫ್ ಆಗಿರ್ತಾಳೆ. ಅಲ್ಲಪ್ಪ ರಾಜ, ಮದುವೆ ಆದಾಗಲಿಂದ ನೀವಿಬ್ಬರು ಒಟ್ಟಿಗೆ ಸಂತೋಷವಾಗಿರೋದಕ್ಕಾಗಲೇ ಇಲ್ಲ. ಎಷ್ಟೋ ಅಡೆತಡೆಗಳ ನಡುವೆ ಇವಾಗ ಒಂದು ಒಳ್ಳೆ ಕಾಲ ಬಂದಿದೆ. ಈಗಲಾದರೂ ನೀವಿಬ್ಬರು ನೆಮ್ಮದಿಯಿಂದ ಒಟ್ಟಿಗೆ ಇರ್ಬೋದಲ್ವಾ? ಅಪ್ಪ, ಇನ್ನು ಮುಂದೆ ಈ ಮನೇಲಿ ಎಲ್ಲ ಸಂತೋಷ ದಿನಗಳೇ.
ಅವಳು ವಾಪಸ್ ಬಂದಮೇಲೆ ನಾವಿಬ್ಬರು ಜೀವನ ಪೂರ್ತಿ ಆರಾಮಾಗಿರ್ತೀವಿ. ಆದರೂ 1 ವರ್ಷ ಅಂದರೆ ಅಮ್ಮ, ಅದಿತಿ ಇವತ್ತಿನವ್ರಿಗೆ ಏನೂ ಕೇಳಿಲ್ಲ, ನಾನು ಕೂಡ ಅವಳಿಗೆ ಏನೂ ಕೊಟ್ಟಿಲ್ಲ. ನಾನಿವತ್ತಿಲ್ಲಿ ಇದ್ದೀನಿ ಅಂದರೆ ಅದಕ್ಕೆ ಅವಳೇ ಕಾರಣ. ಅಮ್ಮ ಪ್ಲೀಸ್ ಅವಾಗ ಹೋಗೋಕ್ಕೆ ಅವಕಾಶ ಮಾಡಿಕೊಡಿ. ಸರಿನಪ್ಪ, ನಿಮ್ಮಿಷ್ಟ.